ಕನ್ನಡ ವಿಷಯದ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹಚ್ಚಿರುವಂತಹ ಪಠ್ಯಪುಸ್ತಕದಲ್ಲಿಯ 5ನೆಯ ಕವಿತೆ ಜಾಲಿಯ ಮರದಂತೆ. ಜಾಲಿಯ ಮರದಂತೆ ಈ ಕೀರ್ತನೆಯನ್ನು ಬರೆದವರು ದಾಸ ಸಾಹಿತ್ಯದಲ್ಲಿಯೇ ಮೇರು ಪರ್ವತ ಅನಿಸಿಕೊಂಡಿರುವಂತಹ ದಾಸ ಶ್ರೇಷ್ಠರೆನಿಸಿಕೊಂಡ ಪುರಂದರದಾಸರು. ಪುರಂದರದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕೂಡ ಕರೀತಾರೆ. ಇವರು ಸಾವಿರಾರು ಕೀರ್ತನೆಗಳನ್ನು ಬರೆದಿದ್ದಾರೆ ಅನ್ನುವ ಮಾತುಗಳಿದ್ದರೂ ಕೂಡ ಕೇವಲ 800 ಮಾತ್ರ ಇವರ ಕೀರ್ತನೆಗಳು ಲಭ್ಯವಿದ್ದಾವೆ ಅನ್ನುವಂಥ ಮಾತುಗಳನ್ನು ವಿದ್ವಾಂಸರು ಮಾತನಾಡ್ತಾರೆ. ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ. ಮಹಾರಾಷ್ಟ್ರದ ಪುಣೆ ಹತ್ತಿರ ಇರುವ ಪುರಂದರಗಢದಲ್ಲಿ ಇವರು 1484ರಲ್ಲಿ ಜನ್ಮ ತಾಳಿದ್ದಾರೆ. ಪುರಂದರದಾಸರು ಮೂಲ ಹೆಸರು ಶ್ರೀನಿವಾಸ ಅಂತೇಳಿ. ಪಂಢರಪುರದಲ್ಲಿ, ಈಗಿನ ಪಂಢರಪುರ ಅಂತ ಏನು ನಾವು ಕರಿತೀವೋ ಆ ಊರಿನಲ್ಲಿ ಮುತ್ತು ರತ್ನಗಳ ವ್ಯಾಪಾರವನ್ನು ಮಾಡೋದರಲ್ಲಿ ನಿರತರಾಗಿದ್ದ ಕುಟುಂಬ ಇದು. ಶ್ರೀನಿವಾಸ ಮುತ್ತುರತ್ನಗಳ ವ್ಯಾಪಾರಿಯಾಗಿದ್ದ. ತನ್ನ ಪತ್ನಿಯ ಭಕ್ತಿಯಿಂದಾಗಿ ಈತ ಸಹಜವಾಗಿಯೇ ಮನಪರಿವರ್ತನೆಯಾಗಿ ಎಲ್ಲವನ್ನ ತ್ಯಾಗ ಮಾಡಿ ವಿಜಯನಗರಕ್ಕೆ ಬರ್ತಾನೆ. ವಿಜಯನಗರ ಅಂದರೆ ಈಗಿನ ಹೊಸಪೇಟಕ್ಕೆ ಬಂದು ಅಲ್ಲಿ ವ್ಯಾಸರಾಯರ ಶಿಷ್ಯನಾಗಿ ಪುರಂದರದಾಸ ಎಂಬ ಅಭಿಧಾನವನ್ನು ಹೊಂದಿ ಕೀರ್ತನೆಗಳ ಮೂಲಕ ದೇವರ ನಾಮವನ್ನು ಪಠನೆ ಮಾಡ್ತಾ ಸ್ತುತಿಸುವ ಮೂಲಕ ಅದ್ಭುತವಾದ ಕೀರ್ತನೆಗಳನ್ನು ಸಮಾಜಕ್ಕೆ ಕೊಟ್ಟರು. ಸಾಹಿತ್ಯ ಇದು ಜೀವನದ ಕೈಗನ್ನಡಿ ಅಂತ ನಾವು ಕರಿತೇವೆ. ಯಾವುದು ಸಾಹಿತ್ಯ ಜೀವನದ ಕೈಗನ್ನಡಿ ಅಂತ ಕರಿತೇವೆಯೋ ಅದಕ್ಕೆ ತಕ್ಕುದಾದ ರೀತಿಯಲ್ಲಿ ಬರೆದವರು ಅಂದರೆ ಪುರಂದರದಾಸರು. ಪುರಂದರದಾಸರು ತನ್ನ ಮಗ ತೀರ್ಕೊಂಡಾಗ ಬರೆದಿರುವಂಥ ಒಂದು ಕೀರ್ತನೆ ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಹೇಗೆ ಬೇಂದ್ರೆಯವರು ತಮ್ಮ ಮಗ ತೀರ್ಕೊಂಡಾಗ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹಿಂಗ ನೋಡಲಿ ನಿನ್ನ ಎಂಬ ಕವಿತೆ ರಚನೆಯಾಯಿತು. ಅದೇ ಈ ಹಿಂದೆ ಸುಮಾರು 15ನೇ ಶತಮಾನದಲ್ಲಿ ತಮ್ಮ ಮಗ ತೀರ್ಕೊಂಡಾಗ ಗಿಳಿಯ ಪಂಜರದೋಳು ಇಲ್ಲ ಅನ್ನುವಂಥ ಒಂದು ಕೀರ್ತನೆಯನ್ನು ಪುರಂದರದಾಸರು ಬಹಳ ಆಪ್ತವಾದ ರೀತಿಯಲ್ಲಿ ಬರೀತಾರೆ. ಗಿಳಿಯು ಪಂಜರದೋಳಿಲ್ಲ ರಾಮ ರಾಮ ಬರಿದೆ ಪಂಜರವಾಯಿತಲ್ಲ, ಅಕ್ಕ ಕೇಳೆ ಎನ್ನ ಮಾತು ಚಿಕ್ಕದೊಂದು ಗಿಳಿಯ ಸಾಕಿದೆ, ಅಕ್ಕ ನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಗಿತ್ತಯ್ಯೋ, ಅರ್ತಿನೊಂದು ಗಿಳಿಯ ಸಾಕಿದೆ ಮುತ್ತಿನಾರವನ್ನು ಹಾಕಿದೆ, ಮುತ್ತಿನಾರವನ್ನು ಕಂಡು ಗಿಳಿಯು ಎತ್ತಲಾರಿ ಹೋಗಿತ್ತಯ್ಯೋ. ತನ್ನ ಮಗ ತೀರ್ಕೊಂಡಾಗ ರೋಧಿಸ್ತಿದ್ದ ರೀತಿ, ತನ್ನ ಕರುಳಿನ ಸಂಕಟವನ್ನು ಅಕ್ಷರಗಳ ಮೂಲಕ ಹೊರಹಾಕಿದವು. ಅಂತಹ ಒಬ್ಬ ಕೀರ್ತನಕಾರ ಸಾಮಾಜಿಕ ಸುಧಾರಣೆಗೆ ಇಳಿದು ಸಮಾಜದಲ್ಲಿ ಬದಲಾವಣೆ ಬರಬೇಕು, ಪ್ರೀತಿ ಬರಬೇಕು, ಎಲ್ಲ ಮನುಷ್ಯರು ಒಂದು, ಎಲ್ಲರಲ್ಲಿ ದೇವರಿದ್ದಾನೆ, ಎಲ್ಲದರಲ್ಲಿ ದೇವರಿದ್ದಾನೆ. ಹಾಗಾಗಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ 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 ತಾವು ಮುಕ್ತಿಯನ್ನು ಹೊಂದಬೇಕು, ಜನಮನ್ನಣೆಯನ್ನು ಗಳಿಸಿಕೊಡಬೇಕು. ದೇವರ ಆಶೀರ್ವಾದ ಇದ್ದವರು ಎಲ್ಲರೂ ಒಳ್ಳೆಯವರಾಗ್ತಾರೆ ಅನ್ನುವಂಥ ಭಾವ ಇವರಲ್ಲಿದೆ. ಹಾಗೆ ಸಮಾಜವನ್ನು ತಿದ್ದುತ್ತಾ ಸಮಾಜವನ್ನು ಸರಿದಾರಿಗೆ ತರುವಂಥ ನಿಟ್ಟಿನಲ್ಲಿ ಪುರಂದರದಾಸರು ಉತ್ತಮವಾದ ಕೀರ್ತನೆಗಳನ್ನು ಬರೆದರು. ಇಂದಿನ ಈ ದ್ವಿತೀಯ PUCಗೆ ಕನ್ನಡ ವಿಷಯಕ್ಕೆ ಹಚ್ಚಿರುವಂಥ ಕೀರ್ತನೆಯ ಶೀರ್ಷಿಕೆನೇ ನಮ್ಮ ಗಮನವನ್ನು ಸೆಳೆಯುತ್ತದೆ. ಜಾಲಿಯ ಮರದಂತೆ. ಜನಪದ ಗರ್ತಿ
ಒಂದು ಪದ್ಯ ಉಲ್ಲೇಖಿಸೋದಾದ್ರೆ, ಬ್ಯಾಸಗೆ ದಿವಸಕ ಬೇವಿನ ಮರ ತಂಪ ಭೀಮರತಿ ಎಂಬ ನದಿ ತಂಪ ಹಿಡದವ ನೀ ತಂಪ ನನ್ನ ತವರಿಗೆ. ಬ್ಯಾಸಿಗೆ ದಿವಸಕ್ಕೆ ನೋಡ್ರಿ ಬೇವಿನ ಮರ ತಂಪಾಗ್ತದೆ. ಬೇವು ಕಹಿ ಇರ್ತದೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದು. ತಂಪಾದ ಗಾಳಿಯನ್ನು ಕೊಡ್ತದೆ, ಸ್ವಚ್ಛವಾದ ಪರಿಶುದ್ಧವಾದ ಗಾಳಿಯನ್ನು ಕೊಡ್ತದೆ. ಆ ಗಿಡದ ಕೆಳಗಡೆ ಇದ್ದವರಿಗೆ ರೋಗ ರುಜಿನಗಳು ಬರೋದಿಲ್ಲ ಅಂತ ನಾವು ಹೇಳ್ತೀವಿ. ಇಲ್ಲಿ ಜಾಲಿಯ ಮರದಂತೆ ಏನು ಜಾಲಿಯ ಮರ ನೋಡ್ರಿ, ಬೇರಿನಿಂದ ಹಿಡ್ಕೊಂಡು ನೆಲಮಟ್ಟದಿಂದ ಹಿಡ್ಕೊಂಡು ತುದಿಯವರೆಗೂ ಕೂಡ ಜಾಲಿಯ ಮರಕ್ಕೆ ಮುಳ್ಳುಗಳೇ ಇರ್ತವೆ. ಅದು ವಾಸನೆ ತೆಗೆದುಕೊಳ್ಳುವಂತಹ ಹೂವನ್ನು ಹೊಂದಿರೋದಿಲ್ಲ. ಗಿಡಕ್ಕೆ ಕೆಳಗಿನಿಂದ ಮೇಲಿನವರೆಗೆ ಮುಳ್ಳುಗಳಿರ್ತದೆ. ಬಂದವರಿಗೆ ನೆರಳು ಕೊಡೋದಿಲ್ಲ, ನೀರು ಕೊಡೋದಿಲ್ಲ, ಹಣ್ಣು ಕೊಡೋದಿಲ್ಲ, ಹಂಪಲು ಕೊಡೋದಿಲ್ಲ. ಜಾಲಿಯ ಮರ ಯಾವುದಕ್ಕೂ ಉಪಯೋಗಿಲ್ಲ ಅನ್ನುವಂಥ ಮಾತುಗಳು ಇವರು ಮಾತಾಡ್ತಾರೆ. ಜಾಲಿಯ ಮರ ಬಿಸಿಲಿನಲ್ಲಿ ಬೆಳಲಿ ಬಂದವರಿಗೆ ನೆರಳನ್ನು ಕೊಡೋದಿಲ್ಲ, ಹೂವನ್ನು ಕೊಡೋದಿಲ್ಲ, ಒಳ್ಳೆ ವಾಸನೆ ತಗೋಬೇಕು ಅಂತ, ಹಣ್ಣು ಕೊಡೋದಿಲ್ಲ. ಇನ್ನು ವರೆಗೆ ಆ ಗಿಡಕ್ಕೆ ಕೂತ್ಕೋಬೇಕು ಅಂದರೆ ಆ ಗಿಡದ ತುಂಬ ಮುಳ್ಳುಗಳಿದ್ದಾವೆ, ಎಲ್ಲ ಕಡೆಗೂ ಮುಳ್ಳುಗಳಿದ್ದಾವೆ. ಗಿಡದ ತುಂಬ ಮುಳ್ಳುಗಳು. ಹಾಗೆ ಆ ಮುಳ್ಳುಗಳ ರಾಶಿ ಮುಳ್ಳುಗಳನ್ನು ಹೊಂದಿರುವಂತಹ ಈ ಗಿಡ ಯಾರಿಗಾಯಿತು? ಯಾರಿಗೂ ಉಪಕಾರ ಆಗಲಿಲ್ಲ. ಹಾಗೆ ದುರ್ಜನರು, ಕೆಟ್ಟ ಜನರು, ಲಪಂಗ್ ಜನ, ಲೌಫಟ್ ಜನ, ಅನೀತಿವಂತ ಜನ, ಅಧರ್ಮೀಯ ಜನ, ಕೆಟ್ಟ ಜನರು, ದುಷ್ಟರು, ಇವರೆಲ್ಲರನ್ನ ಆತ ಜಾಲಿ ಮರಕ್ಕೆ ಹೋಲಿಸ್ತಾನೆ. ಹೇಗೆ ಜಾಲಿಯ ಮರ ಕೆಳಗಿಂದ ಹಿಡಿದು ಮೇಲಿನವರೆಗೂ ಮುಳ್ಳುಗಳನ್ನು ಹೊಂದಿರುತ್ತದೆಯೋ, ಹಾಗೆ ದುಷ್ಟ ಜನ, ದುರಹಂಕಾರಿ ಜನ, ಅಹಂಕಾರಿ ಜನ, ಅನೀತಿವಂತ ಜನ, ಅಧರ್ಮೀಯ ಜನ ಹೆಂಗಿದ್ದಾರೆ ಅಂದರೆ ಮೈತುಂಬ ವಿಷವನ್ನ ಕಾರ್ತಕ್ಕಂಥವರು. ಅವ್ರು ಯಾರಿಗೂ ಉಪಯೋಗ ಮಾಡೋರಲ್ಲ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತೀವಿ ನಾವು, ಆದರೆ ಇವರು ಯಾವುದಕ್ಕೂ ಒಳ್ಳೆಯವರಲ್ಲ. ಯಾರು ಉಪಕಾರ ಮಾಡೋರಲ್ಲ, ಯಾರ ಕಣ್ಣೀರು ಒರೆಸೋರಿಲ್ಲ, ಯಾರಿಗೆ ದಾನ ಧರ್ಮ ಮಾಡೋರಿಲ್ಲ, ಯಾರನ್ನಾದರೂ ಕರೆದು ಆದರಾತಿಥ್ಯವನ್ನು ಕೊಡುವವರಲ್ಲ, ಯಾರನ್ನ ಪ್ರೀತಿಯಿಂದ ಕಂಡವರಲ್ಲ, ಯಾರ ಕಷ್ಟವನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಪಟ್ಟವರಲ್ಲ. ಹಾಗಾಗಿ ನೀನಾರಿಗಾದೆಯೋ ಎಲೆಮಾನವ ಅನ್ನುವಂಥ ರೀತಿಯಲ್ಲಿ ದುರ್ಜನರು ಬೇರೆಯಲ್ಲ, ಇಲ್ಲಿ ಜಾಲಿಯ ಮರ ಬೇರೆಯಲ್ಲ. ಅದಕ್ಕಾಗಿಯೇ ಇಲ್ಲಿ ಕೀರ್ತನಕಾರ ಪುರಂದರದಾಸನ ದುಷ್ಟ ಜನರನ್ನ ಜಾಲಿ ಮರಕ್ಕೆ ಹೋಲಿಸಿದ್ದಾರೆ. ಅವರಿಗೆ ಜಾಲಿ ಮರ ನೋಡಿದಾಗ ಅನಿಸ್ಬಿಡ್ತದೆ, ಹೌದು ಇದು ಹಣ್ಣು ಕೊಡಲಿಲ್ಲ, ನೀರು ಕೊಡಲಿಲ್ಲ, ನೆರಳು ಕೊಡಲಿಲ್ಲ, ಸುವಾಸನೆಯನ್ನು ಹೊಂದಿದ ಹೂವನ್ನು ಕೊಡಲಿಲ್ಲ ಇದು. ಹಾಗೆ ದುಷ್ಟ ಜನ ಯಾರಿಗೂ ಒಳ್ಳೆಯದು ಮಾಡೋದಿಲ್ಲ, ಯಾರು ಕಣ್ಣೀರನ್ನು ಒರೆಸೋದಿಲ್ಲ, ಯಾರಿಗೆ ದಾನ ಧರ್ಮ ಮಾಡೋದಿಲ್ಲ, ಇದ್ದಷ್ಟು ತಿಂದು ತೆಗೆತಕ್ಕಂಥವರು, ಅಷ್ಟು ದುಷ್ಟ ಜನ ಇವರು. ಅದಕ್ಕಾಗಿಯೇ ಕೀರ್ತನಕಾರ ಹೇಳ್ತಾರೆ, ಜಾಲಿಯ ಮರ ದುರ್ಜನರ ಬೃಂದ ಎರಡನ್ನೂ ಸಮೀಕರಿಸಿ ಅವರು ಬರೆದಿದ್ದಾರೆ. ಹೂವಿಲ್ಲದ, ಹಣ್ಣಿಲ್ಲದ, ನೆರಳಿಲ್ಲದ, ರಸಾಹೀನವಾದ ಜಾಲಿ ಮರ ಸಮಾಜ ಕಂಟಕರ ಇದೇ ಬಗೆಯ ಅವಗುಣಗಳನ್ನು ಧ್ವನಿಸ್ತದೆ. ಇಲ್ಲಿ ಸಮಾಜ ಕಂಟಕರು ಬೇರೆಯಲ್ಲ, ಜಾಲಿ ಮರ ಬೇರೆಯಲ್ಲ. ಅದಕ್ಕಾಗಿ ಕವಿ ಹೇಳ್ತಾರೆ, ಅವ್ರಿಗೆ ಯಾವುದೋ ತಿಳುವಳಿಕೆ ಇರೋದಿಲ್ಲ. ದುಷ್ಟ ಜನರಿಗೆ ನೋಡ್ರಿ, ಓದಿರೋದಿಲ್ಲ, ಸಹಾಯ ಮಾಡಬೇಕನ್ನುವಂಥ ಗುಣ ಇರೋದಿಲ್ಲ, ದಾನದ ಗುಣ ಇರೋದಿಲ್ಲ, ನಾಲಿಗೆ ಮೇಲೆ ಒಳ್ಳೆಯ ಪದಗಳು ಇಲ್ಲ, ಕಣ್ಣಿನ ದೃಷ್ಟಿ ಕೂಡ ಕೆಟ್ಟದಾಗಿರ್ತದೆ. ಹಾಗಾಗಿ ಈಗ ಏನೂ ಇಲ್ಲದೆ ಇರ್ತಕ್ಕಂಥವ್ರಿಗೆ ಬಹಳ ಅವಕಾಶಗಳು ಸಿಗ್ತಾವೆ ನೋಡ್ರಿ. ಅದಕ್ಕೆ ಹೇಳ್ತಾನೆ, ಒಳ್ಳೆಯವರಿಗೆ ಸಿಗಬೇಕಾದ ಅವಕಾಶಗಳು, ಒಳ್ಳೆಯವರಿಗೆ ಸಿಗಬೇಕಾದ ಗೌರವಗಳು ಜಾಲಿ ಮರದಂತೆ ಇರುವ ದುಷ್ಟ ಜನರಿಗೆ ಸಿಗ್ತಾ ಇದೆ ಅನ್ನುವ ನೋವು ಪುರಂದರದಾಸಗೆ ಕಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಅನ್ನೋ ಮಾತುಗಳು. ಹಾಗಾಗಿ ಜಾಲಿಯ ಮರದಂತೆ ಧರೆಯುಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಹಾಗೆ ಜಾಲಿಯ ಮರದಂತೆ ಧರೆಯುಳು ದುರ್ಜನರು, ಧರೆ ಅಂದರೆ ಭೂಮಿ, ಭೂಮಿಯ ಮೇಲೆ ಇರುವಂತಹ ದುರ್ಜನರು ಹೆಂಗಿದ್ದಾರೆ ಅಂದರೆ ಜಾಲಿ ಮರದಂತೆ ಇದ್ದಾರೆ. ಜಾಲಿಯ ಮರದಂತೆ ಧರೆಯಲ್ಲಿ ಇರುವ, ಭೂಮಿಯ ಮೇಲೆ ಇರುವ ನಮ್ಮ ಅಕ್ಕಪಕ್ಕದಲ್ಲಿ ಇರುವ ಜನರೆಂಗಿದ್ದಾರೆ ಅಂದರೆ
ಅದರಲ್ಲೂ ಇಂಥ ಜನರಿದ್ದಾರೆ ದುರ್ಜನರು, ಕೆಟ್ಟ ಜನರು. ನಮ್ಮ ಅಕ್ಕಪಕ್ಕದಲ್ಲಿ ಇರುವ ಕೆಟ್ಟ ಜನರು ಬೇರೆಯಲ್ಲ, ಜಾಲಿಯ ಮರ ಬೇರೆಯಲ್ಲ. ಹಾಗಾಗಿ ಯಾಕೆ ಜಾಲಿ ಮರ ಬೇರೆ ಅಲ್ಲ ಇವರು ದುಷ್ಟ ಜನ ಅಂದರೆ, ನೋಡಿ ನೀವು ಆ ಜಾಲಿ ಮರ ಸುತ್ತಮುತ್ತ ಇರುವೆಗಳಿರ್ತಾವೆ, ಹೋಗಿಬಿಟ್ರೆ ಕಚ್ತಾವೆ. ಹೊರಗೆ ಕೂಡಿರ್ಬೇಕು, ಮುಳ್ಳು ಚುಸ್ತದೆ. ಹಣ್ಣು ಕೊಡುತ್ತದ? ಹಣ್ಣು ಕೊಡೋದಿಲ್ಲ. ಒಳ್ಳೆ ವಾಸನೆ ಆದರೂ ಕೊಡುತ್ತಾ? ಅದು ಇಲ್ಲ. ಗಿಡದಲ್ಲಿ ಎತ್ತು ಕೂತ್ಕೊಳ್ಬಹುದಾ? ಮುಳ್ಳುಗಳಿರ್ತವೆ, ಹತ್ತಕ್ಕಾಗೋದಿಲ್ಲ. ಅದು ನೆರಳು ಇಲ್ಲ. ಹಾಗಾಗಿ ಜಾಲಿಯ ಮರ ಯಾವುದಕ್ಕೂ ಉಪಯೋಗ ಇಲ್ಲ, ಯಾರಿಗೂ ಉಪಯೋಗ ಇಲ್ಲ, ಏನನ್ನೂ ಕೊಡೋದಿಲ್ಲ. ಹಾಗೆ ದುಷ್ಟ ಜನ ಬೇರೆಯಲ್ಲ, ಅಹಂಕಾರಿಗಳು ಬೇರೆಯಲ್ಲ, ಅಧರ್ಮಿಗಳು ಬೇರೆಯಲ್ಲ, ಕೆಟ್ಟ ಜನ ಬೇರೆಯಲ್ಲ, ಜಾಲಿ ಮರ ಬೇರೆಯಲ್ಲ. ಜಾಲಿ ಮರ ನೋಡಿದ ತಕ್ಷಣ ನಮ್ಗೆ ಏನು ಅನಿಸ್ಬೇಕು ಅಂದರೆ, ಹೌದಪ್ಪ ದುಷ್ಟ ಜನ ಅಹಂಕಾರಿಗಳು ಹಿಂಗೆ ಇದ್ದಾರೆ ನೋಡಿ, ಯಾರಿಗೆ ಉಪಕಾರ ಆಯಿತು? ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಏನಾದರೂ ಆಗು ನೀ ಮೊದಲು ಮಾನವನಾಗು. ಮನುಷ್ಯತ್ವ ಹೊಂದಿದ ಮಾನವರಾಗಬೇಕಾಗಿರುವಂಥ ಅವಶ್ಯಕತೆ ಇದೆ. ಆದರೆ ಇಲ್ಲಿ ಮನುಷ್ಯತ್ವವಿಲ್ಲದ ಮನುಷ್ಯರ ಬಗ್ಗೆ ಬರೀತಾ ಇದ್ದಾನೆ, ಪ್ರೀತಿ ಇಲ್ಲದ ಮನುಷ್ಯರ ಬಗ್ಗೆ ಬರೀತಿದ್ದಾನೆ. ಅಹಂಕಾರ ತುಂಬಿಕೊಂಡು ಕೊಳಕು ಮನಸ್ಸಿನ ದುಷ್ಟ ವಿಚಾರಗಳ, ಬೆಳಗಿನಿಂದ ಸಂಜೆವರೆಗೆ ಬೇರೆ ಕೆಟ್ಟದ್ದನ್ನೇ ಮಾಡುವಂತಹ, ಕೆಟ್ಟದ್ದನ್ನೇ ಮಾತಾಡುವಂತಹ ದುರಂಕಾರಿಗಳ ಬಗ್ಗೆ ಇಲ್ಲಿ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಬರೆದಿದ್ದಾರೆ. ಹಾಗಾಗಿ ಜಾಲಿಯ ಮರದಂತೆ ಧರೆಯುವ ದುರ್ಜನರು. ಜಾಲಿ ಮರ ಹೆಂಗಿದೆಯೋ ಭೂಮಿಯ ಮೇಲೆ, ಹಾಗೆ ದುಷ್ಟ ಜನ ಇದ್ದಾರೆ. ದುಷ್ಟ ಜನ ಬೇರೆ ಅಲ್ಲ, ಜಾಲಿ ಮರ ಬೇರೆ ಅಲ್ಲ. ಯಾಕೆ ಬೇರೆ ಅಲ್ಲ ಅಂದರೆ, ಮೂಲಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಮೂಲದಿಂದ ಹಿಡ್ಕೊಂಡು ತುದಿಯವರೆಗೂ ಮುಳ್ಳುಗಳಿರ್ತದೆ ಜಾಲಿ ಮರಕ್ಕೆ. ಹಾಗೆ ಇವ್ರಿಗೆ ಮೈ ತುಂಬ ವಿಷ ಇದೆ. ಮಾತಾಡಿದರೆ ಕೆಟ್ಟದ್ದ ಮಾತಾಡ್ತಾರೆ, ನೋಡಿದರೆ ಕೆಟ್ಟದ್ದ ನೋಡ್ತಾರೆ. ಬರೀ ಕೆಟ್ಟ ಕೆಟ್ಟ ಶಬ್ದಗಳು, ಬೈಯೋದು, ಅವರ ಆಸ್ತಿ ಇವರ ಆಸ್ತಿ ಲಪಟಾಯಿಸ್ಕೊಳ್ಳೋದು. ದುಷ್ಟ ಜನ. ಒಂದೇ ಶಬ್ದದಲ್ಲಿ ಹೇಳೋದಾದರೆ, ಇವರಷ್ಟು ದುಷ್ಟರು, ಅಧರ್ಮಿಗಳು, ಅಹಂಕಾರಿಗಳು, ದುರ್ಜನರು ಭೂಮಿಯ ಮೇಲೆ ಯಾರೂ ಇಲ್ಲ. ಹಾಗಾಗಿ ಈ ದುಷ್ಟ ಜನರನ್ನ ಇನ್ನೊಬ್ಬರ ಕಷ್ಟಕ್ಕೆ ಆಗದ, ಇನ್ನೊಬ್ಬರ ಕಣ್ಣೀರನ್ನು ಬರೆಸದ, ಇನ್ನೊಬ್ಬರಿಗೆ ಸಹಾಯ ಹಸ್ತ ನೀಡದ, ಕೆಳಗಡೆ ಬಿದ್ದವರನ್ನ ಎತ್ತದೇ ಇರುವಂತಹ ಇವರೆಲ್ಲರೂ ಯಾರು ಅಂದರೆ, ಇವರೆಲ್ಲ ದುಷ್ಟ ಜನ. ಇವರು ಬೇರೆಯಲ್ಲ, ಜಾಲಿಯ ಮರ ಬೇರೆಯಲ್ಲ. ಯಾಕೆಂದರೆ ಜಾಲಿಯ ಮರ ತುದಿಯವರೆಗೂ, ಬೊಡ್ಡೆಯಿಂದ ಹಿಡಿದು ತುದಿಯವರೆಗೂ ಮುಳ್ಳುಗಳನ್ನು ಹೊಂದಿರ್ತದೆ, ಸುತ್ತಮುತ್ತ ಇರುವೆಗಳನ್ನು ಹೊಂದಿರ್ತದೆ. ಹಾಗಾಗಿ ಇವ್ರಿಗೂ ಕೂಡ ಮೈ ತುಂಬ ವಿಷಯ ಇದೆ. ನೀವು ಬೇಕಾದಷ್ಟು ಉಪಕಾರ ಮಾಡಿರಿ, ಅವರಿಗೆ ಬೇಕಾದಷ್ಟು ಒಳ್ಳೆಯದನ್ನು ಮಾಡಿರಿ. ಸುಮ್ಮನೆ ಅವ್ರ ಗೋಚಿಗೆ ನೀವು ಹೋಗದೇ ಇದ್ರು, ನಿಮ್ಮ ಪಾಡಿಗೆ ನೀವು ಇದ್ದರೂ ಕೂಡ ಅವ್ರು ಮಾತಾಡೋರೆ. ಮತ್ತು ದೇವರು ಆ ದುಷ್ಟ ಜನರಿಗೆ ಮೊದಲು ಒಂದು ಸ್ವಲ್ಪ ಸುಖ ಕೊಟ್ಟಿರ್ತಾನೆ, ಶಾಂತಿ ಕೊಡ್ತಾನೆ. ಅವ್ರದವ್ರು ತಿಳ್ಕೊತಾರೆ, ಏನಾಗೋದಿಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿತಿದ್ದ ಇರ್ತದೆ, ಅದು ತಿಳ್ಕೊತದೆ ಯಾರು ನೋಡೋಂಗಿಲ್ಲ. ಆದರೆ ಅದು ಒಂದ ಕಣ್ಣು ಮುಚ್ಚಿರ್ತದೆ, ಜಗತ್ತದರ ಕಡೆಗೆ ನೋಡ್ತಿರ್ತದೆ. ಹಾಗಾಗಿ ದುಷ್ಟ ಜನ ಬೇರೆಯಲ್ಲ, ಜಾಲಿಯ ಮರ ಬೇರೆಯಲ್ಲ. ಹಾಗೆ ಜಾಲಿ ಮರಕ್ಕೆ ಕೆಳಗಿನಿಂದ ಮೇಲಿನ ತುದಿಯವರೆಗೂ ಮುಳ್ಳುಗಳಿರ್ತವೋ, ಹಾಗೆ ಇವರು ವಿಷವನ್ನು ಕಾರ್ತಕ್ಕಂಥವ್ರು, ಜೀವನ ಪರ್ಯಂತ ವಿಷಯವನ್ನು ಕಾರ್ತಕ್ಕಂಥವ್ರು. ಹುಟ್ಟಿನಿಂದ ಸಾವಿನವರೆಗೆ ಬರೀ ಅನ್ಯಾಯ ಮಾಡೋದೆ, ದುಷ್ಟತನ ಮಾಡೋದೆ, ಲಪಂಗತನ ಮಾಡೋದೆ, ಮೋಸ ಮಾಡೋದೆ, ವಂಚನೆ ಮಾಡೋದೆ, ಇನ್ನೊಬ್ಬರನ್ನ ಹೀಯಾಳಿಸೋದೆ, ಇನ್ನೊಬ್ಬರನ್ನ ಬೈಯೋದೆ, ಇನ್ನೊಬ್ಬರನ್ನ ಟೀಕಾ ಮಾಡೋದೆ. ಇವರು ಜಾಯಮಾನ ಇದು, ಇವರು ಬದುಕಾಗಿದೆ. ಹಾಗಾಗಿ ದುರ್ಜನರು ಬೇರೆಯಲ್ಲ, ಜಾಲಿಯ ಮರ ಬೇರೆಯಲ್ಲ. ಜಾಲಿಯ ಮರಕ್ಕೆ ಕೆಳಗಿನಿಂದ ಮೇಲಿನವರೆಗೂ ಮುಳ್ಳುಗಳಿರ್ತದೆ, ಇವ್ರ ಮೈ ತುಂಬ ವಿಷ ಇರ್ತದೆ. ಹಾವಿಗೆ ನೀವು ನೋಡ್ರಿ, ಹಾವಿಗೆ ಕೇವಲ ಹಲ್ಲಿನಲ್ಲಿ ವಿಷ ಇರ್ತದೆ, ಆದರೆ ಇಲ್ಲಿ ಹಂಗಿಲ್ಲ, ಮೈ ತುಂಬ ವಿಷ ಇವರು. ಅದಕ್ಕೆ ಮನುಷ್ಯರು ನಡೆದಾಡಿರೋ ಹಾದಿಯಲ್ಲಿ ಏನೂ ಬೆಳೆಯೋದಿಲ್ಲ. ಅದಕ್ಕೆ ಹೇಳ್ತಾರೆ, ಜಾಲಿಯ ಮರದಂತೆ ಧರಿಯುಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಜಾಲಿಯ ಮರದಂತೆ ದುಷ್ಟ ಜನ, ಕೆಟ್ಟ ಜನ, ಮೋಸಗಾರರು, ವಂಚನೆ ಮಾಡುವವರು, ದಗಾಕೋರರು, ಯಾರಿಗೂ ಸಹಾಯವನ್ನು ಮಾಡದೆ ಕಣ್ಣೀರನ್ನು ಬರೆಸದೇ ಇರುವವರು. ಹಾಗಾಗಿ ಜಾಲಿಯ ಮರ ಬೇರೆಯಲ್ಲ, ಇವರು ಬೇರೆಯಲ್ಲ. ಜಾಲಿಯ ಮರಕ್ಕೆ ಕೆಳಗಿಂದ ಮೇಲಿನವರೆಗೂ ಮುಳ್ಳು ಇರ್ತದೆ, ಇವರಿಗೆ ಮೈ ತುಂಬ ವಿಷಯ ಇರ್ತದೆ, ಮೈ ತುಂಬ ಕೆಟ್ಟ ವಿಚಾರಗಳು. ಅವರಿಗೆ ಅನ್ಯಾಯ ಮಾಡೋದು, ಇವರಿಗೆ ಅನ್ಯಾಯ ಮಾಡೋದು, ಅವರ ಅಸ್ತಿತ್ವ ಕೊಡೋದು, ಅವ್ರ ಬಗ್ಗೆ ಟೀಕಾ ಮಾಡೋದು, ಅವ್ರ ಬಗ್ಗೆ ಮಾತಾಡೋದು, ಬರೀ ಇದೇ ಇರ್ತದೆ, ಬೇರೆದು ಯಾವುದೂ ಇಲ್ಲ. ಇದು ಹೆಂಗಿರ್ತದೆ? ಕಥೆ ಹೇಳ್ತಾರೆ.
ಹೆಂಗೆ ಇದರ ವಿವರಣೆ ಹೆಂಗೆ ಮಾಡ್ತಾರೆ ಅಂದರೆ, ಹೇಗೆ ಜಾಲಿಯ ಮರ ದುಷ್ಟ ಜನರಲ್ಲಿದೆ ಅಂದರೆ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ. ನೋಡ್ರಿ, ಬಿಸಿಲಾಗಿ ನಡ್ಕೊಂಡು ಬಂದು ನಾವು ಯಾವುದಾದ್ರೂ ಗಿಡಕ್ಕೆ ಹೊರಗೆ ನಿಲ್ತೀವಿ, ಅಯ್ಯೋ ದೇವರೇ ತಂಪದ, ಒಳ್ಳೆ ನೆರಳದೆ, ಎಷ್ಟು ಚಂದ ನೆರಳದ, ಇದು ನೆರಳು ಕೊಟ್ಟಿದೆ ಅಂತೀವಿ, ಮನಸ್ಸಿಗೆ ಸಮಾಧಾನ ಆಗ್ತದೆ, ಮನಸ್ಸು ಹಗುರ ಆಗ್ತದೆ ಗಿಡ ಕೆಳಗಡೆ ನಿಂತರೆ. ಆದರೆ ಇದು ಹಂಗೆ ಯಾರೂ ಬಂದು ನಿಲ್ಲೋದಿಲ್ಲ ಈ ಗಿಡದ ಹತ್ರ. ಯಾಕೆ ಬಂದು ನಿಲ್ಲೋದಿಲ್ಲ ಅಂದರೆ, ಮುಳ್ಳಿದೆ, ಇರುವೆಗಳಿದ್ದಾವೆ, ಹೊಲಸು ವಾಸನೆ ಇದೆ, ಗಿಡವನ್ನು ಮುಟ್ಟಬೇಕು ಅಂದರೆ ಮುಳ್ಳಿದೆ, ಇರುವೆಗಳಿದ್ದಾವೆ, ಏನು ಮಾಡಬೇಕು? ಹಾಗಾಗಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಯಾರೂ ಈ ಗಿಡದ ಹತ್ರ ಬರೋದಿಲ್ಲ. ಅದಕ್ಕಾಗಿ ಹೇಳ್ತಾನೆ, ಬಂದವರಿಗೆ ನೆರಳಿಲ್ಲ, ನೆರಳನ್ನು ಕೊಡೋದಿಲ್ಲ. ಇದರ ಅರ್ಥ ಏನು ಅಂತ, ಜಾಲಿಯ ಮರದಂತೆ ನಾವು ಇರಬಾರ್ದು, ನಾವು ಮುಳ್ಳಿನಂತೆ ಇರದೆ ಹೂವಿನಂತೆ ಇರಬೇಕು ಅಂತ. ಹೂವು ನೋಡ್ರಿ, ಯಾರು ಎತ್ಕೊಳ್ತಾರೆ ಅವರಿಗೆ ಸುವಾಸನೆ ಕೊಡ್ತದೆ, ಸುತ್ತಮುತ್ತ ಸುವಾಸನೆಯನ್ನು ಬೀರ್ತದೆ. ಹೂವಿನ ಮೇಲೆ ಕೈ ಇಡ್ರಿ ನೀವು, ಎಷ್ಟು ಮೃದುವಾಗಿ ಅನಿಸ್ತದೆ, ಎಷ್ಟು ಮಧುರವಾಗಿ ನಿಮ್ಮ ಕೈಗೆ ತಾಕ್ತದೆ, ಹಿಡಿದ ತಕ್ಷಣ ಅನಿಸ್ತದೆ, ಒಂಥರದ ಆನಂದ ನಮಗೆ ಸಿಗ್ತದೆ. ಹಾಗಾಗಿ ಮುಳ್ಳಿನಂತೆ ಆಗದೆ ಮನುಷ್ಯ ಹೂವಿನಂತೆ ಆಗಬೇಕು ಅನ್ನೋ ಆಶಯಗಳೇ ಈ ಕವಿತೆಯಲ್ಲಿದೆ. ಹಾಗಾಗಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ. ಯಾರಾದರೂ ಹೊಟ್ಟೆ ಹಸಿವಾಯಿತು ಅಂದರೆ, ಈಗ ಪೇರಳೆ ಗಿಡ ಇದೆ, ಸೀತಾಫಲ ಹಣ್ಣಿನ ಗಿಡ ಇದೆ, ಲಿಂಬು ಗಿಡ ಇದೆ, ಸೇಬು ಹಣ್ಣಿಂದಿದೆ, ಆ ಗಿಡದ ಹತ್ರ ಹೋದರೆ ಅದು ಹಣ್ಣಾದರೂ ಕೊಡ್ತದೆ, ಇದ್ರ ಹತ್ರ ಹೋದರೆ ಏನು ಸಿಗ್ತದೆ? ಹಾಗಾಗಿ ದುಷ್ಟ ಜನರನ್ನಿಂದ ನಾವೆಲ್ಲರೂ ಹೊರಗೆ ಇರಬೇಕು. ದುಷ್ಟ ಜನರ ಸಂಪರ್ಕ ಯಾರೂ ಮಾಡೋದಿಲ್ಲ, ಕೊಳಕು ಜನರ ಸಂಪರ್ಕ ಯಾರೂ ಮಾಡೋದಿಲ್ಲ. ಅವರಿಂದ ನಾವು ಹೊರಗಡೆನೇ ಇರಬೇಕು ಅಂತ, ದೂರನೇ ಇರಬೇಕು. ಅದಕ್ಕೆ ಒಂದು ಮಾತಿದೆ, ಕೊಚ್ಚೆಯಲ್ಲಿ ಕಲ್ಲು ಒಗೆದು ಮೈಯೆಲ್ಲ ಸರಿಸ್ಕೊಳ್ಳೋಕ್ಕಿಂತಲೂ ಆ ಕೊಚ್ಚೆಯಿಂದ ನಾವು ದೂರ ಇರೋದೇ ವಾಸಿ ಅಂತ. ದುಷ್ಟ ಜನರಿಂದ ನಾವು ದೂರ ಇರಬೇಕು. ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಇದೇನ ಹಣ್ಣದ ಕೊಡೋ ಗಿಡ ಅಲ್ಲ ಇದು. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ನೋಡ್ರಿ, ಹೂವಿನ ವಾಸನೆ ಇಲ್ಲ, ಹಣ್ಣು ಕೊಡೋದಿಲ್ಲ, ನೆರಳು ಕೊಡೋದಿಲ್ಲ, ಒಳ್ಳೆ ವಾಸನೆ ಇಲ್ಲ. ಕುಸುಮ ಅಂದರೆ ಹೂವಿನ ವಾಸನೆ ಇಲ್ಲ. ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಯ. ನೀವೇನಾದರೂ ಆ ಹೂವನ್ನು ತಗೊಂಡು ನೋಡಿದ್ರಿ ಅಂದರೆ ಅದು ವಿಷಕಾರಿ, ವಿಷದ ಹನಿ ಇದ್ದಂಗೆ. ಅದನ್ನು ಸೇವನೆ ಮಾಡೋದಕ್ಕಾಗೋದಿಲ್ಲ, ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ದುಷ್ಟ ಜನ ಯಾರಿಗೂ ನೆರವನ್ನು ಕೊಡುವವರಲ್ಲ, ಯಾರಿಗೂ ಆಶ್ರಯವನ್ನು ಕೊಡುವವರಲ್ಲ, ಯಾರಿಗೂ ದಾನ ಮಾಡುವವರಲ್ಲ, ಯಾರಿಗೂ ಊಟಕ್ಕೆ ಕೊಡುವವರಲ್ಲ, ಯಾರನ್ನು ಮನೆಗೆ ಕರೆದುಕೊಂಡು ಬರುವವರಲ್ಲ, ಮನೆಯಲ್ಲಿ ಇಟ್ಕೊಂಡು ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡ್ತಕ್ಕಂಥವರಲ್ಲ. ಅವರ ಮಾತುಗಳಲ್ಲೂ ಪ್ರಾಮಾಣಿಕತನ ಇಲ್ಲ, ಮಾತುಗಳಲ್ಲೂ ಸೌಜನ್ಯ ಇಲ್ಲ. ಹಾಗಾಗಿ ಸೌಜನ್ಯವಿಲ್ಲದ ಮಾತುಗಾರರು, ಪ್ರೀತಿ ಇಲ್ಲದ ಮಾತುಗಾರರು, ಬಾಯಿ ತೆಗೆದರೆ ಸಾಕು ಹೊಲಸು ಪದಗಳೇ, ಬಾಯಿ ತೆಗೆದರೆ ಸಾಕು ಮೋಸ ವಂಚನೆಯ ಮಾತುಗಳೇ ತುಂಬಿಕೊಂಡಿರುವಂತಹ ಇವರು ಬರಿಗೆ ಯಾರೂ ಬರೋದಿಲ್ಲ. ಯಾಕೆ ಅಂದರೆ, ಜಾಲಿಯ ಮರ ನೆರಳು ಅಲ್ಲ, ನೀರು ಕೊಡೋದಿಲ್ಲ, ಹಣ್ಣು ಕೊಡೋದಿಲ್ಲ, ಒಳ್ಳೆ ಸುವಾಸನೆಯನ್ನೂ ಕೊಡೋದಿಲ್ಲ. ಅದನ್ನು ಏನಾದರೂ ಕಚ್ಚಿ ಸ್ವಲ್ಪ ನೋಡಿದ್ರಿ ಅಂದರೆ ಧೂ ಅಂತ ಉಗುಳಿ ಬಿಡ್ತೀವಿ ನಾವು. ವಿಷ ಅದು. ವಿಷವನ್ನು ಕಕ್ಕುವ, ನೆರಳನ್ನು ನೀಡದ, ಹಣ್ಣನ್ನು ನೀಡದ, ಒಳ್ಳೆ ವಾಸನೆಯನ್ನೂ ಕೊಡದ ಹೇಗೆ ಜಾಲಿ ಮರ ಇದೆಯೋ ಅದೇ ರೀತಿಯಲ್ಲಿ ದುಷ್ಟ ಜನ ಇದ್ದಾರೆ, ಅನೀತಿವಂತರಿದ್ದಾರೆ, ಅಧರ್ಮಿಗಳಿದ್ದಾರೆ. ಇವರು ಯಾರಿಗೂ ಉಪಕಾರ ಮಾಡುವವರಲ್ಲ, ಯಾರಿಗೂ ಒಳ್ಳೆಯದನ್ನು ಮಾಡುವವರಲ್ಲ, ಯಾರಾದರೂ ಕೆಳಗಡೆ ಬಿದ್ದರೆ ಅವರನ್ನು ಎತ್ತಿ ಹಿಡಿಯುವವರಲ್ಲ, ಯಾರಿಗಾದರೂ ಸಹಾಯ ಹಸ್ತ ಮಾಡುವವರಲ್ಲ, ದಾನ ಧರ್ಮ ಮಾಡುವವರಲ್ಲ, ಊಟೋಪಚಾರದ ವ್ಯವಸ್ಥೆಯನ್ನು ಮಾಡುವವರಲ್ಲ. ಹಾಗಾಗಿ ಮೈ ತುಂಬ ವಿಷ, ಮಾತೆತ್ತಿದ್ರೆ ವಿಷ ಕಾರುವಂಥ ಜನ ಇವರು. ಅದಕ್ಕಾಗಲೇ ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಗ. ಎಲ್ಲ ಕಡೆ ನೋಡ್ರಿ, ಜಾಲಿ ಮರದ ಕಲ್ಪನೆ ಹೆಂಗೆ ಕೊಡ್ತಾರೆ ಅಂದರೆ, ಒಂದು ಚಿತ್ರಣವನ್ನು ನಮ್ಮ ಕಣ್ಣೆದುರುಗಡೆ ಪುರಂದರದಾಸರು ಇರ್ತಾರೆ. ಜಾಲಿಯ ಮರ ನೆರಳು ಅಲ್ಲ, ನೀರು ಅಲ್ಲ, ಒಳ್ಳೆ ಸುವಾಸನೆಯನ್ನು ಹೊಂದಿದ ಹೂವನ್ನೂ ಕೊಡೋದಿಲ್ಲ, ಹಣ್ಣನ್ನು ಕೊಡೋದಿಲ್ಲ, ಕಚ್ಚಿದರೆ ಸಾಕು ಬರೀ ವಿಷವನ್ನೇ ಕಾರುವಂಥದ್ದು. ಹಾಗಾಗಿ ಜಾಲಿಯ ಮರ ಬೇರೆಯಲ್ಲ, ದುಷ್ಟ ಜನ ಬೇರೆಯಲ್ಲ. ಇವರು ಯಾರಿಗೂ ದಾನ ಮಾಡೋರಲ್ಲ, ಪ್ರೀತಿಯಿಂದ ನೋಡೋರಲ್ಲ, ಸಹಾಯ ಮಾಡೋರಲ್ಲ, ರಕ್ಷಣೆ ಮಾಡೋರಲ್ಲ. ಹಾಗಾಗಿ ದುಷ್ಟ ಜನ ಬೇರೆಯಲ್ಲ, ಜಾಲಿ ಮರ ಬೇರೆಯಲ್ಲ. ಆದರೆ ಇಲ್ಲಿ ಗಮನಿಸೋದೇನು ಅಂದರೆ, ನಾವು ಜಾಲಿ ಮರದಂತೆ ಆಗಬಾರ್ದು.
ನಾವು ಮಾವಿನ ಮರದಂತೆ ಆಗಬೇಕು. ನಾವು ಮಾವಿನ ಮರ ಆದರೆ ನೋಡ್ರಿ, ಎಲ್ಲರೂ ಬರ್ತಾರೆ ಮಾವಿನ ಹಣ್ಣು ಹತ್ರ, ಮಾವಿನ ಗಿಡದ ಹತ್ರ ನಿಂತ್ಕೊಳ್ತಾರೆ. ಅಲ್ಲಿ ಹಣ್ಣು ಕೊಡ್ತದೆ, ನೀರು ಕೊಡ್ತದೆ. ಹಾಗಾಗಿ ನಾವು ಮುಳ್ಳಾಗದ ಹೂವಿನ ಥರ ವರ್ತನೆಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ. ಇನ್ನು ಒಂದು ಬದಲಾವಣೆ ಆಗೋದಿಲ್ಲ. ಇಂಥ ದುಷ್ಟ ಜನ ಇದ್ದಾರಲ್ವಾ, ನೀವು ಅವ್ರಿಗೆ ಎಷ್ಟೇ ಉಪಕಾರ ಮಾಡಿದ್ರು, ಎಷ್ಟೇ ಒಳ್ಳೆ ಮಾತುಗಳನ್ನು ಹೇಳಿದ್ರು, ಅವರು ಬದಲಾವಣೆ ಆಗೋದಿಲ್ಲ. ನಾಯಿ ಬಾಲ ಡೊಂಕೆ ಇದ್ದಂಗೆ, ಉಂಡು ಮಣಿ ಕಳ ಎನಿಸೋದಂದಂಗೆ, ಹೊಳಿ ದಾಟಿದ ತನ ಅಂಬಿಗ ಗಂಡ, ಹೊಳಿ ದಾಟಿದ ಮೇಲೆ ಅನ್ನೋ ಲೆಕ್ಕಕ್ಕೆ ಇವರಿದ್ದಾರೆ. ಹಾಗಾಗಿ ಊರ ಹಂದಿಗೆ ಷಡ್ರಸಾನ್ನವನ್ನಿಕ್ಕಲ್, ಷಡ್ರಸಾನ್ನವನ್ ನೋಡ್ರಿ, ಊರ ಹಂದಿಗೆ ಷಡ್ರಸ ಅನ್ನವನ್ನು ಇಕ್ಕಲು. ಊರ ಹಂದಿ ಹೊಲಸ್ತಿನೋ ಹಂದಿ, ಆ ಹಂದಿಗೆ ನೀವು ಮೃಷ್ಟಾನ್ನ ಭೋಜನ ಹಾಕ್ರಿ. ಸೆಡ್ ಅಂದರೆ ಸೆಟ್ ಅಂದರೆ 6: ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ ಹಾಗೂ ಒಗರು. ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ, ಒಗರು, ಇವು 6. ಈ 6ಗಳನ್ನು ಹೊಂದಿರುವಂತಹ ಊಟವನ್ನು ತಯಾರು ಮಾಡಿ ಊರ ಹಂದಿಗೆ ಹಾಕ್ರಿ. ನಾರುವ ದುರ್ಗಂಧವನ್ನು ಬಿಡಬಲ್ಲದೆ ಅದರ ದುರ್ಗಂಧವನ್ನು ಬಿಡಬಹುದಾ? ಇಲ್ಲ. ಅದು ಮತ್ತೆ ಹೊಲಸು ತಿನ್ನಕ ಹೋಗ್ತದೆ. ಅದು ಹೊಲಸ ತಿನ್ನೋದು. ಅದನ್ನು ಕುರ್ಲಾನ್ ಬೆಡ್ ಮೇಲೆ ತಂದು ನೀವು ಒಗೆದ್ರು ಅದು ಹೊಲಸ ತಿನ್ನೋದು. ಈಗ ಚಾಡಿಕೋರರು ಇರ್ತಾರೆ, ಹಿಂದ್ಗಡೆ ಮಾತಾಡೋರು ಇರ್ತಾರೆ. ನೀವು ಬೇಕಾದಷ್ಟು ಅವ್ರಿಗೆ ಉಪಕಾರ ಮಾಡ್ರಿ, ಬೇಕಾದಷ್ಟವರಿಗೆ ಸಹಾಯ ಮಾಡ್ರಿ. ನೀವು ದುಷ್ಟ ಜನ, ಲಪಂಗ ಜನ, ಹಾಗಾಗಿ ಅವ್ರ ಅಂಥವ್ರೆ. ಊರ ಹಂದಿಗೆ ಷಡ್ರ ಸ ಅನ್ನವನ್ನು ಇಕ್ಕಲು. ಊರ ಹಂದಿ, ಹೊಲಸು ತಿನ್ನೋ ಹಂದಿಗೆ ನೀವು 6 ರೀತಿಯಲ್ಲಿ ನೋಡ್ರಿ. ಷಡ್ ಅಂದರೆ 6, ಸೆಟ್ ಅನ್ನವನ್ನು 6 ರೀತಿಯ ಅಂದರೆ ಮೃಷ್ಟಾನ್ನ ಭೋಜನ, ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ, ಒಗರು, ಇವು 6 ಮಿಶ್ರಣ ಮಾಡಿರುವಂತಹ 6 ಹೊಂದಿರುವಂತಹ ಪದಾರ್ಥಗಳನ್ನು ತಯಾರು ಮಾಡಿ ಆ ಹಂದಿಗೆ ತಿನ್ನಿಸ್ರಿ. ನೀವು ಬಂದದು ಒಂದ ಕಡೆ ಸ್ವಚ್ಛ ಜಾಗದಲ್ಲಿ ನಿಲ್ಲೋದಿಲ್ಲ, ಅದು ಮತ್ತು ಹೊಲಸು ತಿನ್ನಕ ಹೋಗೋದು. ಇದು ಊರು ಹಂದಿದ್ದಂಗೆ. ಇವರು ದುಷ್ಟ ಜನರಿಗೆ ನೀವು ಎಷ್ಟೇ ಉಪಕಾರ ಮಾಡ್ರಿ, ಅವರಿಗೆ ದಾನ ಧರ್ಮ ಮಾಡ್ರಿ, ತಿಳುವಳಿಕೆಯನ್ನು ಕೊಡ್ರಿ, ಅವ್ರ ಕೆಲಸವನ್ನ ಮಾಡಿಕೊಡ್ರಿ, ಅವ್ರು ಹೇಳಿದ ಮಾತನ್ನ ಕೇಳಿಬಿಟ್ಟು ಅವರಿಗೆ ಸಹಾಯ ಮಾಡ್ರಿ. ಆದರೂ ಅವರು ಹಾಗೆ ನಾಯಿ ಬಾಲ ಡೊಂಕಿರೋ ಹಾಗೆ ಈ ಲಪಂಗ ಜನ, ಈ ದಗಾಕೋರ ಜನರು, ದುಷ್ಟ ಜನರು ಈ ಭೂಮಿಯ ಮೇಲೆ ಹಾಗೇನೆ. ಇವರು ಬದಲಾವಣೆ ಆಗೋದಿಲ್ಲ. ಘೋರ ಪಾಪಿಗೆ ತತ್ವಜ್ಞಾನವ ಬೀಳಲು ಕ್ರೂರ ಕರ್ಮವನ್ನು ಬಿಟ್ಟು ಸುಜನನಾಗುವನೆ. ಘೋರ ಪಾಪಿ ಅನ್ಯಾಯ ಮಾಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ, ಕೊಲೆ, ಸುಲಿಗೆ, ದರೋಡೆ ಮಾಡಿದ್ದಾನೆ, ಅಂಥವನ ಹತ್ರ ಹೋಗಿ ತತ್ವಜ್ಞಾನವ ಹೇಳೋದು. ಹಿಂಗೆ ಬದುಕಬೇಕು, ಹಂಗೆ ಬದುಕಬೇಕು, ಅವರಿಗೆ ಆದರ್ಶದ ಮಾತುಗಳನ್ನು ಹೇಳಿದರೆ, ನೀತಿ ತುಂಬಿದ ಮಾತುಗಳನ್ನು ಹೇಳಿದರೆ, ಪ್ರಾಮಾಣಿಕ ಬದುಕಿನ ಹಾದಿಯನ್ನು ಹೇಳಿದರೆ ಅವರು ಕೆಟ್ಟ ಕೆಲಸವನ್ನು ಬಿಟ್ಟು ಬಿಡ್ತಾರ. ಸುಜನನಾಗುವನೇ ಒಳ್ಳೆಯವನಾಗ್ತಾನ, ದುಷ್ಟ ಒಳ್ಳೆಯವನಾಗ್ತಾನ? ಆಗೋದಿಲ್ಲ. ನೀವು ನೋಡ್ರಿ, ನಾಯಿ ಬಾಲಿಗೆ ಜಾಮೆಟ್ರಿ ಬಾಕ್ಸ್ ಕಟ್ರಿ, ಸ್ಕೇಲ್ ಕಟ್ರಿ, ಬಿಚ್ಚ ತಕ್ಷಣ ಅದು ಹಂಗೆ. ಹಾಗಾಗಿ ದುಷ್ಟ ಜನ ನೀವು ಎಷ್ಟೇ ಉಪಕಾರ ಮಾಡಿದ್ರು ಅವರು ಹೀಗೇನೆ, ಅವ್ರ ವ್ಯಕ್ತಿತ್ವನೇ ಹಾಗೆ. ಅಷ್ಟು ದರಿದ್ರ ಜನ ಅವರು. ದುಷ್ಟ ಜನರು ಅಂದರೆ ದರಿದ್ರ ಜನ. ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ಇದೆ, ಅನ್ಯಾಯ ಮಾಡೋದ್ರಲ್ಲಿ ಎತ್ತಿದ ಕೈ ಇದೆ, ಹಿಂದ್ಗಡೆ ಮಾತಾಡಿ ಇನ್ನೊಬ್ಬರ ವ್ಯಕ್ತಿತ್ವವನ್ನು ಹಾಳು ಮಾಡೋದ್ರಲ್ಲಿ ಎತ್ತಿದ ಕೈ ಇದೆ. ಇವ್ರು ಇದ್ರಾಗ ಮೀಸಲು. ಮತ್ತೊಂದು ವಿಚಾರ ಏನು ಅಂದರೆ, ತಾವು ದುಡಿದು ತಿಂದು ಬೇರೆಯವರು ಮುಸಾಬರಿ ಮಾಡಿ ತಮ್ಮ ಎನರ್ಜಿಯನ್ನು ಹಾಳು ಮಾಡಿಕೊಡ್ತಕ್ಕಂಥ ಲಪಂಗ್ ಜನ ಇವರು. ಇದು ಹೊರಗೆ ಬರಬೇಕು. ಘೋರ ಪಾಪಿಗೆ, ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ ಮಾಡಿರ್ತಕ್ಕಂತಹ ಘೋರ ಪಾಪವನ್ನು ಮಾಡಿರ್ತಕ್ಕಂಥವನಿಗೆ ನೀವು ತತ್ವಜ್ಞಾನವನ್ನು ಹೇಳಿದರೆ, ಪ್ರಾಮಾಣಿಕತನದ ಪಾಠವನ್ನು ಹೇಳಿದರೆ, ನೀತಿ ಪಾಠವನ್ನು ಹೇಳಿದರೆ, ಸಹೋದರತೆಯ ಪಾಠವನ್ನು ಹೇಳಿದರೆ, ಮಾನವೀಯತೆಯ ಪಾಠವನ್ನು ಹೇಳಿದರೆ ಅವರು ಕೇಳಿ ಕೆಟ್ಟ ಕೆಲಸಗಳನ್ನು ಬಿಡ್ತಾನ, ಕೊಲೆ, ಸುಲಿಗೆ, ದರೋಡೆಯನ್ನು ಬಿಡ್ತಾನ, ಮೋಸ ವಂಚನೆ ಬಿಡ್ತಾನ? ಕಷ್ಟ ಅದು ಕಷ್ಟ ಇದೆ. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ
ಭಿನ್ನಾನದ ಮಾತಿಗೆ ಕೊನೆ ಇಲ್ಲ ಅಂತ ನೋಡಿ. ಒಂದು ಪೈಸೆ ಉಪಕಾರ ಮಾಡೋದಿಲ್ಲ, ಒಬ್ಬರಿಗೆ ಹೋಗಿ ಒಂದು ಸಣ್ಣ ಸಹಾಯ ಮಾಡೋದಿಲ್ಲ, ಒಬ್ಬರು ಕಣ್ಣೀರು ಒರೆಸಿ ಗೊತ್ತಿಲ್ಲ, ಒಬ್ಬರಿಗೆ ಸಣ್ಣ ಕೆಲಸ ಮಾಡಿ ಗೊತ್ತಿಲ್ಲ. ಇವರಿಗೆ ಪ್ರಾಮಾಣಿಕತನ ಇಲ್ಲ, ಬರೀ ಮೈ ತುಂಬ ದುಷ್ಟು ವಿಚಾರಗಳೇ. ಯಾರಿಗೊಂದು ಜೀವನದಲ್ಲಿ ಹುಟ್ಟಿನಿಂದ ಇಂದಿನವರೆಗೂ ಒಂದು ಉಪಕಾರ ಮಾಡಿ ಗೊತ್ತಿಲ್ಲ, ಒಳ್ಳೇದು ಮಾಡಿ ಗೊತ್ತಿಲ್ಲ, ಕಣ್ಣೀರು ಒರೆಸಿ ಗೊತ್ತಿಲ್ಲ. ಇಂಥ ದುಷ್ಟು ಜನ ಭಿನ್ನಾನದ ಮಾತಿಗೆ ಕೊನೆ ಇಲ್ಲ. ಆದರೆ ಬಹಳ ಮಾತುಗಳು, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಹಾಗೆ ಬರೀ ಮಾತೇ ಮಾತು. ಹಾಗಾಗಿ ತನ್ನಿಂದ ಉಪಕಾರ ಪಟಕಾದರೂ ಇಲ್ಲ, ಒಂದು ಶಾಶ್ವತ ಕಾಲಷ್ಟು ಉಪಕಾರ ಮಾಡಿಲ್ಲ, ಇವರು ಒಳ್ಳೆ ಕೆಲಸವನ್ನ ಮಾಡಿಲ್ಲ. ಭಿನ್ನಾನದ ಮಾತಿಗೆ ಕೊನೆ ಇಲ್ಲ. ಆದರೆ ಸೊಕ್ಕಿನ ಮಾತುಗಳು, ಅಹಂಕಾರದ ಮಾತುಗಳಿಗೆ ಕೊನೆ ಅನ್ನೋದಿಲ್ಲ. ಅಹಂಕಾರದ ಮಾತುಗಳು, ತನ್ನ ಶಕ್ತಿಯನ್ನು ಮೀರಿದ ಮಾತುಗಳು. ಹಾಗಾಗಿ ಭಿನ್ನಾನದ ಮಾತಿಗೆ ಕೊನೆ ಇಲ್ಲ. ವನಪು, ವಯ್ಯಾರ, ಸೊಬಗು, ಹಾಸ್ಯ, ಗೇಲಿ ಮಾಡಿ ನಗೋದು, ಇನ್ನೊಬ್ಬರು ಬರೋದನ್ನು ನೋಡ್ಕೊಂಡು ನಗೋದು, ಇನ್ನೊಬ್ಬರ ಮಾತುಗಳನ್ನು ನೋಡ್ಕೊಂಡು ನಗೋದು, ಅವ್ರ ಬಟ್ಟೆ ಬರೆಗಳನ್ನು ನೋಡ್ಕೊಂಡು ನಗೋದು. ಇವ್ರ ಜೀವನ ಬರೀ ಇನ್ನೊಬ್ಬರನ್ನು ನೋಡಿ ನಗೋದ್ರಾಗೆ ಹೋಯಿತು. ಇನ್ನೊಬ್ಬರನ್ನ ನೋಡಿ ನಗೋದು, ಇನ್ನೊಬ್ಬರನ್ನ ನೋಡಿ ಅವಮಾನ ಮಾಡೋದು, ಇದರಾಗನೇ ಇಡೀ ದಿನಗಳನ್ನು ತೆಗೆದು ತಮ್ಮ ಬದುಕಿನ ಅಮೂಲ್ಯವಾದ ಕ್ಷಣಗಳನ್ನು ಕಳೆದುಕೊಂಡ್ರು, ಸಮಯವನ್ನು ಕಳೆದುಕೊಂಡ್ರು, ಸಾಧಿಸಬೇಕು ಅನ್ನುವಂಥ ಹಂಬಲವನ್ನು ಕಳೆದುಕೊಂಡ್ರು. ಹಾಗಾಗಿ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ನೋಡ್ರಿ. ಅನ್ನ ಕಂಡಲ್ಲಿ ನಾಯಿ ತನ್ನ ನ್ಯಾಲಿಗೆಯನ್ನು ಚಾಚುವಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ. ಎಲ್ಲಿ ಅನ್ನ ಇರ್ತದೆ ಅಲ್ಲಿ ನಾಯಿ ನಾಲಿಗೆಯನ್ನು ಚಾಚುವಂಥ ರೀತಿಯಲ್ಲಿ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗೋದು. ಪ್ರಾಮಾಣಿಕತನ ಇಲ್ಲ, ಒಳ್ಳೆತನ ಇಲ್ಲ, ಪ್ರೀತಿ ತುಂಬಿದ ಮಾತುಗಳಿಲ್ಲ, ಪ್ರೀತಿ ತುಂಬಿದ ನೋಟ ಇಲ್ಲ. ಮೈ ತುಂಬ ವಿಷ, ಮೈ ತುಂಬ ಕೆಟ್ಟ ಮಾತುಗಳು, ಕೆಟ್ಟ ನೋಟ, ಕೆಟ್ಟ ದೃಷ್ಟಿ ಎಲ್ಲವನ್ನ ಹೊಂದಿರತಕ್ಕಂಥವ್ರು. ಶಾಸ್ತ್ರಿ ಕಾಲಷ್ಟೂ ಉಪಕಾರ ಮಾಡದೇ ಇರುವಂಥ ಇವರನ್ನು ನೋಡಿ ಕವಿಗೆ ಅನಿಸ್ಬಿಡ್ತದೆ. ಕೀರ್ತನಕಾರ ಅಂತಾನೆ, ಪುರಂದರದಾಸ ಅಂತಾನೆ, ಜೀವನದಲ್ಲಿ ಹುಟ್ಟಿನಿಂದ ಇಂದಿನವರೆಗೂ ಒಂದು ಶಾಸ್ತ್ರಿ ಕಾಲಷ್ಟು ಉಪಕಾರ ಮಾಡಲಿಲ್ಲ ನೀವು. ಒಬ್ಬರ ಕಷ್ಟಕ್ಕಾಗಲಿಲ್ಲ, ಒಬ್ಬರ ಕಷ್ಟವನ್ನು ಪರಿಹರಿಸಲಿಲ್ಲ, ಒಬ್ಬರ ಕಣ್ಣೀರನ್ನು ಒರೆಸಲಿಲ್ಲ, ಒಬ್ಬರಿಗೆ ದಾನ ಮಾಡಲಿಲ್ಲ, ಒಬ್ಬರಿಗೆ ಆದರ ಆತಿಥ್ಯವನ್ನು ಕೊಡಲಿಲ್ಲ. ಏನು ನಿಮ್ಮ ಮನುಷ್ಯನ ಜನ್ಮ ಇದು? ಅದಕ್ಕಾಗಿ ಪುರಂದರದಾಸರೇ ಅಂತಾರೆ ನೋಡ್ರಿ, ನೀವು ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳೀರ. ಮನುಷ್ಯನ ಜನ್ಮಕ್ಕೆ ಬರೋದೇ ಅಪರೂಪ. ಬಂದ ಮೇಲೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಮನುಷ್ಯ ಜೀವಂತ ಇದ್ದಾಗ ಆತ ಮಾಡುವ ಕಾರ್ಯ ಸಾಧನೆಗಳು ಸತ್ತ ನಂತರವೂ ಮಾತನಾಡಬೇಕು. ಹಾಗೆ ಇದ್ದವನು ಅವನು ಜಾಲಿ ಮರ ಅನಿಸ್ಕೊಳ್ಳೋದಿಲ್ಲ, ಮಾವಿನ ಮರ ಅನಿಸ್ಕೊಳ್ತಾನೆ, ಸೇಬಿನ ಮರ ಅನಿಸ್ಕೊಳ್ತಾನೆ. ಹಾಗಾಗಿ ಜಾಲಿಯ ಮರದಂತೆ ದುಷ್ಟ ಜನ ಇದ್ದಾರೆ, ಮೋಸಗಾರರಿದ್ದಾರೆ, ವಂಚಕರಿದ್ದಾರೆ, ಅನೀತಿವಂತರಿದ್ದಾರೆ, ಅಪ್ರಾಮಾಣಿಕರಿದ್ದಾರೆ, ಕೊಲೆ ಸುಲಿಗೆ ದರೋಡೆ ಮಾಡುವಂಥವರಿದ್ದಾರೆ, ಅತ್ಯಾಚಾರಿಗಳಿದ್ದಾರೆ. ಇವರು ಎಲ್ಲರನ್ನ ದುಷ್ಟ ಜನ ಅಂತೇಳಿ ಕರೆಯುವಂತಹ ಪುರಂದರದಾಸ ಇವರು ಬೇರೆ ಎಲ್ಲ, ಜಾಲಿಯ ಮರ ಬೇರೆ ಅಲ್ಲ. ಯಾಕಂದರೆ ಜಾಲಿ ಮರ ಯಾರಾದರೂ ಬಿಸಿಲಿನಿಂದ ಬಂದು ಈ ನೆರಳಿನಲ್ಲಿ ನಿಲ್ಲೋಣ ಅಂದರೆ ಜಾಲಿ ಮರ ಇದ್ದು ಬೇರೆ ಮರಕ್ಕೆ ಹೋಗಿ ನಡ್ರಿ ಅಂತಾರೆ. ಹೊಟ್ಟೆ ಆಗಿದ್ದಪ್ಪ ಈ ಗಿಡದ ಕೆಳಗೆ ನಿಂತರೆ ಹಣ್ಣು ಸಿಗುತ್ತಾ ಅಂದರೆ ಅದು ಹಣ್ಣು ಕೊಡೋದಿಲ್ಲ, ಒಳ್ಳೆ ವಾಸನೆಯಾದರೂ ಕೊಡುತ್ತಾ, ಒಳ್ಳೆ ಸುವಾಸನೆಯನ್ನೂ ಕೊಡೋದಿಲ್ಲ. ಹಾಗೆ ದುಷ್ಟ ಜನ ಉಪಕಾರ ಮಾಡೋದಿಲ್ಲ, ಕೆಟ್ಟದ್ದನ್ನೇ ಮಾಡೋದು, ಅನ್ಯಾಯವನ್ನೇ ಮಾಡೋದು, ಅನೀತಿವಂತರನ್ನೇ ಮಾಡೋದು. ಹಾಗಾಗಿ ಪುರಂದರದಾಸರು ಏನು ಹೇಳೋದು ಅಂದರೆ, ಇಂಥವ್ರ ಕಾರ್ಯ ಹೆಂಗಿದೆ, ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡೋದಿವ್ರೆ ಸಮಾಜದಲ್ಲಿ ಯಾರೂ ಮುಳ್ಳಾಗದೆ ಒಳ್ಳೆಯವರಾಗಬೇಕು ಅನ್ನುವಂಥ ಆಶಯಗಳು ಈ ಕೀರ್ತನೆಯಲ್ಲಿದೆ. ಜಾಲಿಯ ಮರ ಬೇರೆಯಲ್ಲ, ದುಷ್ಟ ಜನ ಬೇರೆಯಲ್ಲ. ಹಾಗಾಗಿ ಈ ದುಷ್ಟ ಜನರ ಸಹವಾಸದಿಂದ ಎಲ್ಲರೂ ಹೊರಗಡೆ ಬರಬೇಕು. ದುಷ್ಟ ಜನರಿಗೆ ದೇವರು ತಿಳುವಳಿಕೆಯನ್ನು ಕೊಡಬೇಕು, ದೇವರ ಬುದ್ಧಿ ಮಾತನ್ನು ನೀಡಬೇಕು. ಯಾರೂ ಕೂಡ ಇನ್ನೊಬ್ಬರಿಗೆ ಉಪಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದನ್ನು ಮಾಡಬೇಡ್ರಿ, ಅವ್ರಿಗೆ ಅವಮಾನವನ್ನು ಮಾಡಬೇಡ್ರಿ ಅನ್ನುವಂತಹ ಒಂದು ಸಾಮಾಜಿಕ ಕಾಳಜಿಯನ್ನು ಈ ಕೀರ್ತನೆ ಹೊಂದಿದೆ. ಜೊತೆಗೆ ಬದುಕಿರುವಷ್ಟು ದಿನ ಇನ್ನೊಬ್ಬರಿಗೆ ನೆರಳಾಗಿ, ಇನ್ನೊಬ್ಬರ ಕಣ್ಣೀರನ್ನು ಒರೆಸುವಂತಹ ಒಬ್ಬ ಒಳ್ಳೆಯ ಮಿತ್ರನಾಗಿ, ಸಹೋದರನಾಗಿ ಇನ್ನೊಬ್ಬರನ್ನ ಪ್ರೀತಿಯಿಂದ ಕಾಣಬೇಕು. ಅಂದಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದೆ, ಇಲ್ಲ ಅಂದರೆ ಆಗೋದಿಲ್ಲ ಅನ್ನುವಂಥ ಆಶಯಗಳೇ ಈ ಕೀರ್ತನೆಯ ತುಂಬಿಕೊಂಡಿದೆ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ,
ನಾವು ಜಾಲಿಯ ಮರದಂತೆ ಆಗದೆ ನಾವು ಮಾವಿನ ಮರದಂತೆ ಆಗಬೇಕು, ಸೇಬು ಹಣ್ಣಿನ ಮರದಂತೆ ಆಗಬೇಕು ಅಂದಾಗ ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡೋದನ್ನು ಕಲಿಬೇಕು. ಅಪಕಾರ ಮಾಡಬಾರ್ದು, ಕೆಟ್ಟದ್ದನ್ನು ಮಾಡಬಾರ್ದು, ಕಣ್ಣೀರನ್ನು ಬರೆಸಬೇಕು, ದಾನ ಧರ್ಮ ಮಾಡಬೇಕು. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ಸಹಾಯ ಮಾಡೋ ಮನಸ್ಸುಗಳು ನಮ್ಮದು ಆಗಬೇಕು ಅನ್ನೋದೇ ಈ ಜಾಲಿಯ ಮರದಂತೆ ಎಂಬ ಪುರಂದರದಾಸರ ಅತ್ಯುತ್ತಮವಾದ ಸಾಮಾಜಿಕ ಪರಿವರ್ತನೆಯನ್ನು ಬಯಸುವಂತಹ ಒಂದು ಸುಂದರವಾದ ಕೀರ್ತನೆ. ಮತ್ತೆ ಈ ಕೀರ್ತನೆ ಬಗ್ಗೆ ಮುಂದಿನ ತರಗತಿಯಲ್ಲಿ ಮಾತನಾಡ್ತೇನೆ. ವಂದನೆಗಳು.